ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಲೋನ್ ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿ ಒಳ್ಳೆ ದುಡ್ಡನ್ನ ನೀವು ಗಳಿಸ್ಬೋದು ಅನ್ನೋ ಟ್ರಿಕ್ಸ್ನ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೇನೆ ಸ್ನೇಹಿತರೆ. ಅದನ್ನು ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಏನಾದ್ರು ತುಂಬ ಕಷ್ಟ ಇದೆಯಾ, ನಿಮ್ಗೆ ಯಾರು ದುಡ್ಡು ಕೊಡ್ತಾ ಇಲ್ವಾ ಅಂದರೆ ನೀವಿಲ್ಲಿ ಫ್ರೀಯಾಗಿ ಒಳ್ಳೆ ದುಡ್ಡನ್ನ ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಅನ್ನೋ ಅಂಶವನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಇದೊಂದು ಒಳ್ಳೆ ಲೋನ್ ಅಪ್ಲಿಕೇಶನ್ ಆಗಿದೆ. ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ಈ ಆ್ಯಪ್ ಮುಖಾಂತರ ನೀವೇನಾದರೂ ಸಪೋಸ್ ಲೋನ್ ತೊಗೊತೀನಿ ಅಂದರೆ ಯಾವ್ಯಾವ ರೀತಿ ಟೆನ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಈ ಆ್ಯಪ್ ಮುಖಾಂತರ 10,000 ರೂಪಾಯಿ ಲೋನ್ ತೊಗೊಂಡ್ರೆ 3 ಮಂತ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 2.4% ಆನ್ವರ್ಡ್ಸ್ ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 708 ರೂಪಾಯಿ ಇರುತ್ತೆ. ಇಂಟ್ರೆಸ್ಟ್ ಬಂದುಬಿಟ್ಟು 477 ರೂಪಾಯಿ ಇರುತ್ತೆ. EMI ಬಂದುಬಿಟ್ಟು 3,492 ರೂಪಾಯಿ ಇರುತ್ತೆ. ಟೋಟಲ್ ಅಮೌಂಟ್ ನೀವು ರೀಪೇಮೆಂಟ್ ಮಾಡೋದು 11,185 ರೂಪಾಯಿ ನೀವು ರೀಪೇಮೆಂಟ್ ಮಾಡೋ ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ. ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ನೀವು ಇಲ್ಲಿ ಗಮನಿಸ್ಕೋಬೋದು. ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರೀಡೈರೆಕ್ಟ್ ಆಗ್ತೀರಾ. ಅದಾದ ನಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇದರಿಂದ ನೀವು ಇಲ್ಲಿ ಪ್ರೀಪೇಡ್ ಬಿಲ್ ಕಟ್ಬೋದು ಮತ್ತು DTH ಬಿಲ್ ಕಟ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೋದು, ಗ್ಯಾಸ್ ಸಿಲಿಂಡರ್ ಕಟ್ಬೋದು. ಇದೇ ರೀತಿಯಾಗಿ ಹಲವಾರು ಬಿಲ್ ಕೂಡ ನೀವು ಇಲ್ಲಿ ಕಟ್ಬೋದು. ಇಲ್ಲಿ ನಿಮಗೆ ಬಂದುಬಿಟ್ಟು ಕ್ಯಾಶ್ ಲೋನ್ ಮತ್ತು ಲೆವೆಲಪ್ ಲೋನ್ ಅಂತ 2 ಥರ ಅಂತ ಲೋನ್ಗಳು ಸಿಗುತ್ತೆ ಸ್ನೇಹಿತರೆ. ಕ್ಯಾಶ್ ಲೋನ್ ಬಂದುಬಿಟ್ಟು ನಿಮಗೆ ಇಲ್ಲಿ 5,000ದಿಂದ 1 ಲಕ್ಷದವರೆಗೂ ಸಿಗುತ್ತೆ ಮತ್ತು ಲೆವೆಲಪ್ ಲೋನ್ ಬಂದುಬಿಟ್ಟು 1,000ದಿಂದ 5,000ದವರೆಗೂ ಸಿಗುತ್ತೆ. ನಾನೀಗ 30,000 ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಎಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. 6 ಮಂತ್ಗೆ EMI ಎಷ್ಟಾಗುತ್ತೆ ಮತ್ತು 3 ಮಂತ್ಗೆ EMI ಎಷ್ಟಾಗುತ್ತೆ ನೀವು ಇಲ್ಲಿ ನೋಡ್ಕೋಬೋದು. EMI ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ಇದಕ್ಕೆ ಈ 2.4% ಮೇಲೆ ಇರುತ್ತೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿಯಾಗಿ ನೀವೆಲ್ಲ ಡಾಕ್ಯುಮೆಂಟ್ನ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಜಾಬು, ಮಂತ್ಲಿ ಇನ್ಕಮ್ಮು ಮತ್ತು ಪೇ ಡೇ ಈ ರೀತಿಯಾಗಿ ಎಲ್ಲ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಲ್ಲರೂ ಫಿಲ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಾನು ಯಾವ ರೀತಿ ಅರ್ನಿಂಗ್ ಟ್ರಿಕ್ನ ಹೇಳ್ಕೊಡ್ತೀನಿ ಅಂದರೆ ಸ್ನೇಹಿತರೆ, ಮೊದಲನೇದಾಗಿ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಲೋನ್ ಅಂಡರ್ ಎವಲ್ಯೂಷನ್ ಅಂತಿದೆ ಅಂದರೆ ನಮ್ಮ ಲೋನ್ ಎಲಿಜಿಬಿಲಿಟಿ ಎಂಬುದು ಚೆಕ್ ಆಗ್ತಾ ಇದೆ. ಅಂದರೆ ಸಿವಿಲ್ ಸ್ಕೋರ್ ಚೆನ್ನಾಗಿದ್ದರೆ ಈ ಆ್ಯಪಲ್ಲಿ ಈಸಿಯಾಗಿ ಲೋನ್ ಎಂಬುದು ಪ್ರೊವೈಡ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ರಿಸ್ಕ್ ಪ್ರೊಫೈಲ್ ಮಾತ್ರ ಚೆನ್ನಾಗಿಲ್ಲ ಅಂದರೆ ಅಪ್ ಟು ನಿಮ್ಗೆ ಇಲ್ಲಿ 700 ಮೇಲೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಇದ್ದರೆ ಮಾತ್ರ ಈ ಆ್ಯಪಲ್ಲಿ ಲೋನ್ ಸಿಗಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಆ್ಯಪ್ ಮುಖಾಂತರ ಯಾವ ರೀತಿ ಅರ್ನಿಂಗ್ ಆಗಿದೆ ಮತ್ತು ನಾನು ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ನೋಡ್ಬೋದು, ಯು ಕ್ಯಾನ್ ಗೆಟ್ ಅನದರ್ ಲೋನ್ ವಿತ್ ಹೈಯರ್ ಅಪ್ರೋಚ್ ಚಾನ್ಸ್ ಅಂತಿದೆ ಸ್ನೇಹಿತರೆ. ಈ ಆ್ಯಪ್ನವರು ನನಗೆ 1,000ದಿಂದ 30,000ದವರೆಗೂ ಲೋನ್ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಅಂದರೆ ನಿಮ್ಮ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ಕೊಂಡು ಅಪ್ರೂವಲ್ ಮಾಡಿ ನಿಮ್ಮ KYC ಡೀಟೇಲ್ ಕೊಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ನ ಕೊಟ್ಟ ನಂತರ ಇಮಿಡಿಯೇಟ್ ಆಗಿ ನಿಮಗೆ ಲೋನ್ ಎಂಬುದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈಸಿಯಾಗಿ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಯಾವ ರೀತಿ ಅರ್ನಿಂಗ್ ಮಾಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಬ್ಯಾಕ್ ಬನ್ನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನನ್ನ ವ್ಯಾಲೆಟ್ ಬ್ಯಾಲೆನ್ಸ್ 199 ರೂಪಾಯಿ ಇದೆ. ಮತ್ತೆ ನೋಡ್ಬೋದು ಸ್ನೇಹಿತರೆ, ನಾನು ಯಾವ್ಯಾವ ರೀತಿ ಅರ್ನಿಂಗ್ ಮಾಡಿದ್ದೀನಿ. ಒಂದ್ಸರಿ 28 ರೂಪಾಯಿ ಮಾಡಿದ್ದೀನಿ, ಒಂದ್ಸರಿ 2 ಸರಿ 71 ಮಾಡಿದ್ದೀನಿ, ಮತ್ತೆ ಒಂದ್ಸರಿ 950 ರೂಪಾಯಿ ಮಾಡಿದ್ದೀನಿ. ಅದೇ ರೀತಿ ಡೆಬಿಟ್ ಮಾಡ್ಕೊಂಡಿನಿ 950 ರೂಪಾಯಿ ಈಸಿಯಾಗಿ ಅಕೌಂಟ್ ಮುಖಾಂತರ. ಮತ್ತೆ ಒಂದು ಟೈಮ್ ನೋಡ್ಬೋದು 112 ರೂಪಾಯಿ ಮಾಡಿದ್ದೀನಿ, ಒಂದು ಟೈಮ್ 170 ರೂಪಾಯಿ ನಾನೀಗ ಡೆಬಿಟ್ ಮಾಡ್ಕೊಂಡಿನಿ. ಅದೇ ರೀತಿ ಯಾವ ರೀತಿ ಅರ್ನ್ ಮಾಡೋದು ಅಂತ ನಾನೀಗ ಹೇಳ್ತೀನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನನ್ನ ಅರ್ನ್ ಕ್ಯಾಶ್ ಬಂದುಬಿಟ್ಟು 2,194 ರೂಪಾಯಿ ಐತಿ. ಪೆಂಡಿಂಗ್ ಕ್ಯಾಶ್ ಬಂದುಬಿಟ್ಟು 1,425 ರೂಪಾಯಿ ಇದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಇಲ್ಲಿ ಒಳ್ಳೆ ದುಡ್ಡನ್ನ ಗಳಿಸ್ಕೊಂಡು ಈಸಿಯಾಗಿ ದುಡ್ಡು ಮಾಡ್ಕೋಬೋದು ಅಂತ ಹೇಳುತ್ತೇನೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಾ ಹೇಳಿರೋ ಪ್ರತಿಯೊಂದು ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ದುಡ್ಡು ಮಾಡ್ಕೊಳ್ಳಿ ಅಂತ ಕೇಳುತ್ತೇನೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.